ನೋಡಿದ ತಕ್ಷಣ ಈ ಸ್ವೀಟ್ ಯಾವುದು ಅಂತ ಕಂಡುಹಿಡಿಯೋದಕ್ಕಾಗೋದಿಲ್ಲ. ನಮಸ್ಕಾರ ಎಲ್ರಿಗೂ. 2 ಬೌಲ್ಗೆ 1 ಕಪ್ ಹಾಲನ್ನ ಹಾಕೊಂಡು 1 ಕಪ್ಗೆ 7ರಿಂದ 8 ಸ್ಪೂನು ಕಾರ್ನ್ ಫ್ಲೋರ್ನ ಹಾಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ ಅರ್ಧ ಕಪ್ಪು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕಾರ್ನ್ ಫ್ಲೋರು ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಡಾಯಿಗೆ 1 ಸ್ಪೂನು ತುಪ್ಪನ ಹಾಕೊಂಡು ಸಕ್ಕರೆ ಮತ್ತು ಹಾಲು ಮಿಕ್ಸ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿಯಾಗಿ ಸಕ್ಕರೆ ಕರಗದ ನಂತರ ಕಾರ್ನ್ ಫ್ಲೋರು ಹಾಗೂ ಹಾಲನ್ನ ಮಿಕ್ಸ್ ಮಾಡಿಟ್ಟಿರೋದನ್ನ ಕೈ ಬಿಡ್ದಿರಾ ತಿರ್ಗಿಸ್ತಾ ಹಾಕೊಳ್ಬೇಕಾಗುತ್ತೆ. ಗಂಟಾಗದೇ ಇರೋ ರೀತಿ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇರಬೇಕಾಗುತ್ತೆ. 1-2ರಿಂದ 3 ನಿಮಿಷಕ್ಕೆಲ್ಲ ಈ ರೀತಿ ಗಟ್ಟಿ ಆಗ್ಬಿಡುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಈ ಮಿಲ್ಕ್ ಜಲ್ಲಿನ ಮಾಡೋದಕ್ಕೆ 8ರಿಂದ 10 ನಿಮಿಷ ಸಾಕಾಗುತ್ತೆ. ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಸವರಿ ಈ ರೀತಿ ಚೌಕಾಕಾರಕ್ಕೆ 1 ಸ್ಪೂನ್ನಿಂದ ಮಾಡ್ಕೊಳ್ಬೇಕಾಗುತ್ತೆ. ತಣ್ಣಗಾದ ನಂತರ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಕೊಬ್ಬರಿ ಪುಡಿಯಲ್ಲಿ ಈ ರೀತಿ ಚೆನ್ನಾಗಿ ಒರಳಿಸಿದ್ರೆ ಟೇಸ್ಟಿಯಾದಂತಹ ಮಿಲ್ಕ್ ಜಲ್ಲಿ ರೆಡಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.